ಕೆ ಮಂಜು ಸರ್ ಕಂಡಂತೆ ದರ್ಶನ್ ಅವರಿಗೆ ಒಂದು ಎರಡು ಮಾತಲ್ಲಿ ವಿವರಿಸೋದಾದ್ರೆ ಅವ್ರು ದುಡ್ಡು ವಿಷಯದಲ್ಲಿ ಕಾಸ್ಕೊಂಡ್ಬಿಡೋದು. ಕೆಲವರು ನಮ್ಮಲ್ಲಿ ಕೆಲವರುಗಳು ದುಡ್ಡು ಕೊಡಲ್ಲ, ಕೆಲವರು ಆಟ ಆಡ್ತಾರೆ, ಅವಾಗ ಅವನು ಆಟ ಆಡ್ತಾನೆ. ಮಂಜು ಸರ್ ದರ್ಶನ್ ಪರನ ಅಥವಾ ವಿರೋಧನ? ನಾನು ಉದ್ಯಮದ ಪರ. ಅವ್ರಿಗೆ ದರ್ಶನ್ ಮಾತ್ರ ಹೊರಡ್ತಾರೆ ಅನ್ನೋದು ತೊಂದರೆ ಇಲ್ಲ, ಒಳ್ಳೆ ವ್ಯಕ್ತಿ. ಆರೋಪ ಮುಕ್ತರಾಗಿ ಬರಲಿ, ಬಂದು ಈ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಮೇಲೆ ಆ ಸಿನಿಮಾ ಬಗ್ಗೆ ಹೇಳ್ತಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಆರೋಪಿಯಾಗಿದ್ದಾರೆ. ಅವರು ಜುಡಿಷಿಯಲ್ ಕಸ್ಟಡಿ ಇದೆ, 15 ದಿನಗಳ ಕಾಲ ನ್ಯಾಯಾಂಗ ಬಂಧನ. ನಾಳೆ ಏನಾಗುತ್ತೆ ತೀರ್ಪು ಅನ್ನೋದು ಗೊತ್ತಾಗುತ್ತೆ. ಬಟ್ ಅವರೊಟ್ಟಿಗೆ ಸಾಕಷ್ಟು ಜನ ಪ್ರೊಡ್ಯೂಸರ್ಸ್ಗಳು ಸಿನಿಮಾ ಮಾಡಿದರೆ ಕೆಲವೊಬ್ಬರು ಒಂದೊಂದು ಒಪಿನಿಯನ್ ಹಂಚ್ಕೊಳ್ತಾ ಇದ್ದಾರೆ. ದರ್ಶನ್ ಪರವಾಗಿ ಮಾತಾಡೋರು ಇದ್ದಾರೆ, ವಿರೋಧವಾಗಿ ಮಾತಾಡೋರು ಇದ್ದಾರೆ. ಆದರೆ ಕೆ ಮಂಜು ಸರ್ ಅವರೊಟ್ಟಿಗೆ ಒಂದು ಸಿನಿಮಾ ಮಾಡಿದ್ರು, ಲಂಕೇಶ್ ಪತ್ರಿಕೆ ಅಂತ. ಆ ದಿನದಿಂದ ಇವತ್ತಿನವರೆಗೂ ಕೂಡ ದರ್ಶನ್ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇದೆ ಅವ್ರಿಗೆ. ಸೊ ಏನು ಹೇಳ್ತಾರೆ ಮಂಜು ಸರ್ ಅನ್ನುವಂಥ ಕುತೂಹಲ, ನಿರೀಕ್ಷೆ ನನ್ನಲ್ಲೂ ಇತ್ತು. ಸೊ ಹಾಗಾಗಿ ಅವರ ಸಂಸ್ಥೆಗೆ ಬಂದಿದ್ದೀನಿ, ಏನು ಹೇಳ್ತಾರೆ ಅಂತ ಮಾತಾಡಿಸ್ತಾ ಹೋಗ್ತೀನಿ. ನಮಸ್ತೆ ಸರ್. ಈಗ ಪ್ರತಿ ಸೆಟ್ಟಲ್ಲೂ ಪ್ರತಿಯೊಂದು ಅನುಭವಗಳಾಗಿರುತ್ತೆ, ಬೇರೆ ಬೇರೆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಆ ತಂಡಕ್ಕೆ. ಕೆಲವೊಬ್ಬರು ಬ್ಯಾಡ್ ಒಪಿನಿಯನ್ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ತಂಡದಲ್ಲಿ ಅಂದರೆ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಅವರಿಂದ ನಿಮ್ಮ ಸೆಟ್ಟಲ್ಲಿ ಏನಾದರೂ ಆ ಥರದ್ದು ಏನಾದರೂ ಹಲ್ಲೆ, ಅನಾಹುತಗಳೇನಾದರೂ ಆಗಿದ್ವಾ ಅಂತ? ದರ್ಶನ್ ಅವರು ನಾನು ಸಿನಿಮಾ ಬಂದಾಗಿಂದ ಹಿಡಿದು ನಾನು ಇವತ್ತು ಗಂಟ ತುಂಬ ಟಚ್ಚಲ್ಲಿದ್ದಾರೆ. ಯಾವುದೋ ಫಂಕ್ಷನ್ಗೆ ಹೋದಾಗ ಸಿಗ್ತಾರೆ. ಯಾವ ರೀತಿ ನಂಗೆ ಆ ರೀತಿ ಘಟನೆ ಆಗಿಲ್ಲ, ಯಾವತ್ತೂ ನಮ್ಮ ಮುಂದೇನೂ ಆಗಿಲ್ಲ, ಹಿಂದೇನಿಲ್ಲ. ಊಹಾಪೋಹಕ್ಕೆ ನಾನು ಕೇಳೋಕ್ಕೆ, ನನಗೆ ಇಷ್ಟ ಆದ ತಕ್ಷಣ ನಾನು ಒಳ್ಳೆಯವನು ಅಂತೀನಿ, ಕೆಲವು ಇಷ್ಟ ಆಗ್ತಾರೆ ಅವ್ನು ಕೆಟ್ಟವನು ಅಂತಾರೆ. ಅದಕ್ಕೆ ನಾವು ಹೇಳೋಕ್ಕಾಗಲ್ಲ. ಅದರಿಂದ ಯಾರ್ಯಾರ ಮನಸ್ಸಿಗೆ ಹೆಂಗೆ ತಗೋತೀವಿ ಅದ್ರ ಮೇಲೆ ಇರ್ತದೆ. ನಾವು ಹೆಂಗೆ ಇರ್ತೀವಿ ಅವ್ರು ಹಂಗೆ ಇರ್ತಾರೆ. ನಾವು ಕೆಟ್ಟವ್ರು ಅವ್ರು ಬೇರೆ ಥರ ಇರ್ತಾರೆ. ಅವನು ವ್ಯಾಪಾರದಲ್ಲಿ ಕಟ್ನಿಟ್ಟು ದರ್ಶನ್. ನಾನು ಇವಾಗ ಕೊಡಬೇಕಾದ್ರೆ ನನಗೆ ಇಷ್ಟು ಕೊಟ್ಟರೆ ಸಿನಿಮಾ ಮಾಡ್ತೀನಿ, ಇಲ್ಲ ಮಾಡಲ್ಲ. ಹೇಳ್ತೇನೆ, ಇಲ್ಲ ಜಾಸ್ತಿ ಆಯ್ತು ಅಂದರೆ ಎಷ್ಟು ಕಮ್ಮಿ ಕೊಡ್ತೀರಾ, ಇಷ್ಟು ಕೊಟ್ಟರೆ ನಮ್ಗೆ ಅವ್ರು ಕೊಟ್ಟಾಗ ಒಪ್ಕೋತಾರೆ. ಅವ್ರಿಗೆ ಈಗ ಯಾವತ್ತು ನಾವು ಚೆನ್ನಾಗಿ ನೀವು ಚೆನ್ನಾಗಿ ಇರ್ಕೊಂಡು ಬಾಂಧವ್ಯ ಇರಬೇಕು. ಅದನ್ನು ಆ ದರ್ಶನ ನಾನು ನೋಡಿದ್ದೀನಿ. ನಾನು ಸಿನಿಮಾ ಮಾಡಿದಾಗ ಅದೇ ರೀತಿ ಇದ್ದಾರೆ. ತುಂಬ ಜನಕ್ಕೆ ಸಿನಿಮಾ ಮಾಡಿಕೊಟ್ಟವರು ಅದೇ ರೀತಿ ಮಾಡಿದ್ದಾರೆ. ನನಗೆ ಇಷ್ಟು ಕಾಸು ಕೊಟ್ಟರೆ ಅವ್ನು ದುಡ್ಡು ವಿಷಯದಲ್ಲಿ ಕಾಸು ಕೊಡ್ಬಿಡೋದು. ಕೆಲವರು ನಮ್ಮಲ್ಲಿ ಕೆಲವರುಗಳು ದುಡ್ಡು ಕೊಡಲ್ಲ, ಕೆಲವರು ಆಟ ಆಡ್ತಾರೆ, ಅವಾಗ ಅವ್ನು ಆಟ ಆಡ್ತಾನೆ. ದುಡ್ಡು ಕೊಟ್ಟರೆ ಒಂಥರ ದೇವ್ರ ಥರ ಅವ್ನು ಬಂದು ಕೆಲಸ ಮಾಡ್ಬಿಟ್ಟು ಏನಿದೆ ಮುಗಿಸ್ಕೊಟ್ಟು ಹೋಗುವಂಥ ಒಂದು ವ್ಯಕ್ತಿ. ಆರಂಭದ ದಿನಗಳಲ್ಲಿ ಚೆನ್ನಾಗೇ ಇದ್ದರು, ಸಿನಿಮಾಗಳು ಮಾಡ್ತಾ ಹೋದಂತೆ ಸ್ಟಾರ್ಡಮ್ ಹೆಚ್ಚಾದಂತೆ, ಜನಪ್ರಿಯತೆ ಹೆಚ್ಚಾದಂತೆ ಸೊ ಹಲ್ಲೆ ಮಾಡೋದಕ್ಕೆ ಪ್ರೊಡ್ಯೂಸರ್ಗಳ ಮೇಲೆ ಮತ್ತು ಸೆಟ್ ಬಾಯ್ಗಳ ಮೇಲೆ ಹೊಡೆಯೋದಕ್ಕೆ ಅಂತ ಮಾತಾಡ್ತಾರೆ. ಬಟ್ ಅವರು ಒಬ್ಬರು ಸೆಟ್ ಬಾಯ್ ಆಗಿ ಲೈಟ್ ಬಾಯ್ ಆಗಿದ್ದಾಗಿಂದ ಬಂದಿದ್ದಾರೆ. ಸೊ ಈ ಥರದ್ದು ಮಾಡ್ತಾರೆ ಅಂದರೆ ತಾವು ನಂಬ್ತೀರಾ ಅಂತ? ಸೆಟ್ ಬಾಯಿಗೆ ಯಾಕೆ ಹೊಡಿತಾರೆ, ಪ್ರೊಡ್ಯೂಸರ್ಗೆ ಯಾಕೆ ಒಳ್ಳೆ ಮಾಡ್ತಾರೆ? ಏನೋ ತಪ್ಪಿರ್ಬೇಕಲ್ಲ. ಸುಮ್ಮನೆ ಯಾರೊಬ್ಬ ಅಲ್ಲೇ ಮಾಡ್ತಾರೆ, ಸುಮ್ಮನೆ ಹೋಗ್ತಾರ, ಮುಖಪಾಳ ಕೊಡ್ತಾರೆ. ಸುಮ್ಮನೆ ಏನೋ ಒಂದು ತಪ್ಪಿರುತ್ತೆ. ಆವಾಗ ತಮಾಷೆಗೆ ಹೊಡಿತೀನಿ ಅಂತ ಹೇಳಿರ್ಬೋದು, ಹೊಡಿತೀನಿ ತಕ್ಷಣ ಯಾರು ಹೊಡೆಯಲ್ಲ, ಆ ಥರ ಇರ್ತೇ ಹೊರತು ಯಾರು ಇಲ್ಲ. ಅವ್ರ ಕೆಲಸ ನಮ್ಮ ಒಬ್ಬ ನಟ ಹೀರೋ ಡೈರೆಕ್ಟರ್ ಅಂತ ಬಂದು ಹಾಕಿ ಮಾಡ್ಬಿಟ್ಟು ಹೋಗ್ತಾರೆ. ಇದೆಲ್ಲ ಕೆಲವು ಇದು ನಮ್ಮ ಮಾಹಿತಿಗೆ ಬಂದಿಲ್ಲ. ಯಾಕೆ ನಮ್ಮ ಅಸೋಸಿಯೇಷನ್ ನಮ್ಗೆ ಬರಬೇಕು. ಈ ರೀತಿ ಯಾವುದು ಬಂದಿಲ್ಲ. ದರ್ಶನ್ ಪ್ರೊಡ್ಯೂಸರ್ಗಳು ಹೊಡೆದಿದ್ದಾರೆ, ಆಮೇಲೆ ಸೆಟ್ ಯಾವುದು ಬಂದಿಲ್ಲ. ಬೈದಿರೋದು ಅದು ಮಾಮೂಲಿ ಬಿಡಿ. ಇದು ಸೆಟ್ ಕ್ಯಾಮ್ರಾ ಟೈಮ್ ಸೆಟ್ ಕ್ಯಾಮ್ರಾ ಹೆಂಗೆ ಕಾಣಬೇಕು ಸೆಪ್ರೇಟ್ ಆ ಥರ ಹೇಳಿರ್ಬೋದು. ಅದನ್ನು ತಪ್ಪು. ಇವತ್ತು ಒಂದು ಕಡ್ಡಿನೂ ಒಂದು ಕತ್ತಿ ಥರ ಕಾಣ್ತದೆ. ಅದರಿಂದ ನಾವೆಲ್ಲದೂ ತಳಕಾಲ. ಅದರಿಂದ ಅವ್ರು ಏನು ಮಾಡಿದರು ನನಗೆ ಗೊತ್ತೇ ಆ ರೀತಿ ಮಾಡೋಕ್ಕಿಲ್ಲ ವ್ಯಕ್ತಿ. ಕೆ ಮಂಜು ಸರ್ ಕಂಡಂತೆ ದರ್ಶನ್ ಅವರಿಗೆ ಒಂದು ಎರಡು ಮಾತಲ್ಲಿ ವಿವರಿಸೋದಾದ್ರೆ ಏನು ಹೇಳ್ತೀರಿ ಅಂತ? ದರ್ಶನ್ ಪ್ಯೂರ್ ಬಿಸ್ನೆಸ್ ಮ್ಯಾನು, ಗುಡ್ ಫ್ರೆಂಡು. ವ್ಯವಹಾರದಲ್ಲಿ ಕರೆಕ್ಟಾಗಿರ್ತಾರೆ, ದುಡ್ಡು ವಿಷಯದಲ್ಲಿ ಕರೆಕ್ಟಾಗಿ ಕಟ್ನಿಟ್ಟಾಗಿರ್ತಾರೆ. ಇಲ್ಲಾಂದರೆ ದುಡ್ಡು ಬೇಡ ಅಂದರೆ ಬೇಡ ಅಣ್ಣ, ವ್ಯವಹಾರ ಬೇಡ, ವಿಶ್ವಾಸ ಎದ್ದು ಬಿಡಲಿ ಅಂತಾರೆ. ಆ ವಿಷಯದಲ್ಲಿ ಗ್ರೇಟ್. ಆ ವಿಷಯದ ಅಷ್ಟೇ ವ್ಯಕ್ತಿ. ಆಮೇಲೆ ಏನಾರು ಆದರೆ ಆಗುತ್ತೆ ಅಂತಾರೆ, ಅಂದರೆ ಮಾಡಿದ್ರೆ ಮನಸಾರೆ ಮಾಡ್ತಾರೆ, ಇಲ್ಲಾಂದ್ರೆ ಬರಲ್ಲ ಅಂತ ಹೇಳ್ತಾರೆ. ತುಂಬ ಜನಕ್ಕೆ ಸಹಾಯ ಮಾಡಿದ್ರೆ ತುಂಬ ಜನಕ್ಕೆ ಮಾಡೋಕ್ಕೋಲ್ಲ. ಯಾಕೆಂದ್ರೆ ನಾನು ಅವ್ರಿಗೆ ಇಷ್ಟ ಆಗಿಲ್ಲ ಮಾಡಲ್ಲ. ಆ ಥರ ವ್ಯಕ್ತಿ ನಾನು ನೋಡಿದ್ದೀನಿ. ಅಂದರೆ ಅವ್ರು ಕರೆಕ್ಟಾಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಲಂಕೇಶ್ ಪತ್ರಿಕೆ ನಂತರ ದರ್ಶನ್ ಸರ್ ಜೊತೆ ಸಿನಿಮಾ ಮಾಡದೇ ಇರೋದಕ್ಕೆ ಕಾರಣ ಏನು, ಮತ್ತು ಅವತ್ತಿಗೆ ಅವ್ರಿಗೆ ಕೊಟ್ಟಂಥ ಸಂಭಾವನೆ ಎಷ್ಟು ಅನ್ನೋಂಥದ್ದು ಎಲ್ಲರೂ ಕ್ಯೂರಿಯಾಸಿಟಿ. ಈಗ ಹೋದ ವಾರಲ್ಲಿ ಯಾವುದೋ ಹೋಟ್ಲ್ ಬಿಲ್ ಕೊಟ್ಟಿದ್ದೆ ಮರ್ತೋಗಿದ್ದೆ, ಲಂಕೇಶ್ ಗ್ಯಾಪ್ನ ಇರ್ತದೆ, ಇರಲಿ. ಆಮೇಲೆ ಅವತ್ತಿಂದ ನಾವು ಒಂದು 4-5 ಲಕ್ಷ ಕೊಟ್ಟಿರ್ಬೋದೇನೋ, ನಮಗೆ ಒಂದು 3-4 ಲಕ್ಷ ಲಾಭ ಸಿಕ್ಕಿರ್ಬೋದು. ಆಮೇಲೆ ಕಾಲಕ್ಕೆ ತಕ್ಕಂತೆ ಅವರ ರೆಮಿಡೇಷನ್ ಇರ್ತದೆ. ವ್ಯಾಪಾರ ಆದರೆ ಕೊಡ್ತಾರೆ, ಕೇಳ್ತಾರೆ. ವ್ಯಾಪಾರ ಆಗದೆ ಕೇಳ್ತಾರೆ, ಕೊಡಲ್ಲ. ಎಲ್ಲ ಕಲಾವಿದರು ಅಷ್ಟೇ. ಅದರಿಂದ ನಾವು ಯಾರನ್ನೂ ನೀವು ಡಿಮ್ಯಾಂಡ್ ಮಾಡ್ತಾರೆ ಅಂತಲ್ಲ. ಹಳೆ ಪ್ರೊಡ್ಯೂಸರ್ಗೆ ಯಾರೂ ತೊಂದರೆ ಕೊಡಲ್ಲ. ಹೊಸಬರು ಬಂದಾಗ ಕೆಲವು ಕೇಳಿರ್ತಾರೆ, ಕೊಟ್ಟಿರ್ತಾರೆ. ಹೊಸಬರು ಗೊತ್ತಿಲ್ಲ, ಕೊಡ್ತಾರೆ. ತಪ್ಪೇನೋ ಅದಕ್ಕೆ ಅವ್ರ ಹಣೆ ಬರ. ರೆಗ್ಯುಲರ್ ಅದಕ್ಕೆ ಸಿನಿಮಾ ಮಾಡೋಕ್ಕೆ ಕೇಳಬೇಕು. ಸಿನಿಮಾ ಇಂಡಸ್ಟ್ರಿ ಇದೆ, ಉದ್ಯಮ ಇದೆ, ಕೇಳಿಬಿಟ್ರೆ ಎಲ್ಲ ಅಸೋಸಿಯೇಷನ್ ಹೇಳ್ತಾರೆ. ಕೇಳಿದ್ರೆ ಕೆಲವು ಬಂದವರು ಸಿನಿಮಾ ಮಾಡೋಕ್ಕೆ ಬರಲ್ಲ, ಅವ್ರು ಕೊಟ್ಟಾಗ ಏನಾಗುತ್ತೆ ಅಂಥವ್ರಿಗೆ ತೊಗೊಂಡಿರ್ತಾರೆ. ಅದಕ್ಕೆ ನಾವೇನು ಮಾಡೋಕ್ಕಾಗ ಅಂತ ಹೇಳಿ ದರ್ಶನ್ ಸರ್ ಜೊತೆ ಯಾವಾಗ ಸಿನಿಮಾ ಅವ್ರು ರೇಟ್ ಕೊಟ್ಟರೆ ಅವ್ರಿಗೆ ಫಸ್ಟ್ ಪಾಪ ಆಚೆ ಬರಲಿ, ಸಿನಿಮಾ ಆಮೇಲೆ ಮಾಡೋಣ, ಅವ್ರು ಆಚೆ ಬರಲಿ, ಆ ಆರೋಪ ಮುಕ್ತರಾಗಿ ಬರಲಿ, ಬಂದು ಈ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಆಮೇಲೆ ನಾವು ಸಿನಿಮಾ ಬಗ್ಗೆ ಯೋಚನೆ ಮಾಡೋಣ. ನಾವು ಕಮರ್ಷಿಯಲಾಗಿ ಯೋಚನೆ ಮಾಡೋದು. ಫಸ್ಟ್ ಅವರು
ಒಳ್ಳೇದಾಗಲಿ ಅಂತ ದೇವರ ಪ್ರಾರ್ಥನೆ ಮಾಡೋಣ. ಈಗ ಕೆಲವರು ಆರೋಪ ಅಷ್ಟೇ ಅಂತಾರೆ, ಕೆಲವರು ಅಪರಾಧಿ ಅಂತಾರೆ. ಸೊ ತಪ್ಪು ಮಾಡಿದಾರೋ ಇಲ್ಲ ಅನ್ನೋಂಥದ್ದು ಭಗವಂತನಿಗೆ ಗೊತ್ತು ಅಂತ ಹೇಳ್ಬಿಟ್ಟು ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರಿ ಕೂಡ. ಬಟ್ ಏನಾಗ್ಬೋದು ಈ ಪ್ರಕರಣ ನೀವು ಕಂಡಂತೆ, ಮತ್ತು ಜೈಲಿಗೆ ಹೋಗಿ ಅವ್ರನ್ನ ನೋಡುವಂಥ ಕೆಲಸಗಳೇನಾದರೂ ಆಗುತ್ತಾ ಅಂತ? ಅಮ್ಮ, ನಾನು ಯಾರೇ ಆಗಲಿ ಕಷ್ಟಕ್ಕೆ ಸ್ಪಂದಿಸ್ತೀನಿ. ಚಿತ್ರರಂಗದಲ್ಲಿ ಯಾರೇ ಕಷ್ಟ ನಾನು ಸ್ಪಂದಿಸ್ತೀನಿ. ನನ್ನ ಧರ್ಮ ಕೂಡ. ಯಾಕೆಂದ್ರೆ ನಂಗೆ ಚಿತ್ರರಂಗ ನಮ್ಮ ಮನೆ. ಆರೋಪಿ ಆಗಿದ್ದಾರೆ ಹೊರತು ಅವರು ಇದಾಗಲ್ಲ, ಅಪರಾಧಿ ಆಗಲ್ಲ. ನನಗೆ ಗೊತ್ತಿದೆ. ಯಾಕೆಂದರೆ 17-18 ಜನ ಯಾರೋ ಮಾಡಿದ್ದಾರೆ, ಎಲ್ಲ ನೋವು ಇವ್ರು ಹಾಕ್ಕೊಂಡಿದ್ದಾರೆ. ಅದರಿಂದ ಕೆಲವ್ರಿಗೆ ದರ್ಶನ್ ಮಾತ್ರ ಹೊರಡ್ತಾರೆ ಇರ್ಬೋದು, ತೊಂದರೆ ಇಲ್ಲ. ಒಳ್ಳೆ ವ್ಯಕ್ತಿ. ನಂಗೆ ನ್ಯಾಯದ ಮೇಲೆ ನಂಬಿಕೆ ಇದೆ. ನಮ್ಮಲ್ಲಿ ನ್ಯಾಯ ದಯವಿಟ್ಟು ಇದೆ, ಒಳ್ಳೆಯದಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ವಿಷ್ಣುದಾದ ಮತ್ತು ರವಿಚಂದ್ರನ್ ಸರು, ರಮೇಶ್ ಅರವಿಂದ್ ಸರು, ಗಣೇಶು, ಸುದೀಪು, ಈ ಥರ ದೊಡ್ಡ ದೊಡ್ಡ ಸಿನಿಮಾ ಮಾಡಿದಿರಿ, ಯಶ್ ಅವ್ರಿಗೆ ಮಾಡಿದಿರಿ. ಸೊ ನೀವು ಸೆಟ್ಟಲ್ಲಿ ವಿಷ್ಣುದಾದ ಅವ್ರನ್ನ ನೋಡಿದ್ದೀರಾ ಕೂಡ ಅವತ್ತಿಗೆ. ಸೊ ಒಬ್ಬ ನಾಯಕ ನಟ ಹೇಗಿರಬೇಕು? ಈ ಥರದ ಹಲ್ಲೆ ಕೇಸುಗಳಲ್ಲಿ ಅಥವಾ ಕೊಲೆ ಕೇಸುಗಳಲ್ಲಿ ತಗಲಾಕೊಂಡ್ರೆ ಇಡೀ ಚಿತ್ರರಂಗದ ಮರ್ಯಾದೆ ಹೋಗುತ್ತೆ, ನಮ್ಮ ಚಿತ್ರರಂಗಕ್ಕೆ ಕಳಂಕ ಬರುತ್ತೆ ಅಂತ. ಸೊ ಆ ದಾದಾ ದಿನಗಳಿಂದ ಹಿಡಿದು ಇವತ್ತಿನವರೆಗೂ ನೀವು ನೋಡ್ಕೊಂಡು ಬಂದಿದ್ದೀರಿ. ಹೇಗಿರಬೇಕು ಒಬ್ಬ ನಾಯಕ ನಟ, ಒಬ್ಬ ಕಲಾವಿದ ಅಂತ? ಅಮ್ಮ, ನಾಯಕ ನಟರೆಲ್ಲ ಕರೆಕ್ಟಾಗಿರ್ತಾರೆ. ಯಾರೂ ದ್ರೌಡಿಸಮ್ ಮಾಡೋಕ್ಕೆ ಬರಲ್ಲಮ್ಮ. ಅವ್ರಿಗೇನು ತಗೊಂಬಬೇಕು? ಭಗವಂತ ಸಕಲವನ್ನು ಕೊಟ್ಟಿರ್ತಾರೆ. ಇದು ಆಕ್ಸಿಡೆಂಟನ್ನು ಅನ್ಎಕ್ಸ್ಪೆಕ್ಟೆಡ್. ಈಗ ಯಾರು ಬೇಕು ಅಂತ ಮಾಡಲ್ಲ, ಆಗೋಗ್ಬಿಡುತ್ತೆ. ಅದನ್ನು ನಾವು ತಾಳ್ಮೆಯಿಂದ ಸಹನೆಯಿಂದ ಸಹಕರಿಸ್ಬೇಕು. ಈಗ ಸತ್ಸಂಗದ 108 ಜನ ಸಾಯ್ಬೇಕು ಅಂತ ಬಂದಿದ್ರಾ? ಅನ್ಎಕ್ಸ್ಪೆಕ್ಟೆಡ್. ಮೊನ್ನೆ ಬಸ್ಸು ಮುಳುಗೋದು, ಅದೆಲ್ಲ ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ಇದನ್ನು ಒಂದು ಅನ್ಎಕ್ಸ್ಪೆಕ್ಟೆಡ್ ಘಟನೆ ಅಂದ್ಕೊಂಡು ಮರ್ಯಾದಕ್ಕೆ ಯೋಚನೆ ಮಾಡಬೇಕು. ಅದನ್ನು ನಾವು ತಂದು ತೋರಿಸೋದು ಬೇಡ ಅಂತ ನನ್ನ ಅನಿಸಿಕೆ. ಮಂಜು ಸರು ದರ್ಶನ್ ಪರನ ಅಥವಾ ವಿರೋಧನ ಅಂತ? ನಾನು ಉದ್ಯಮದ ಪರ. ದರ್ಶನ್ ಅವ್ರಿಗೆ ವಿರೋಧ ಯಾಕೆ ಮಾಡಬೇಕು? ಅವ್ರು ಅಂಥದ್ದೇನು ಮಾಡಿದ್ದಾರೆ? ದರ್ಶನ್ ಏನು ಮಾಡಿದ್ದಾರೆ? ಈಗ ನಾನು ಅವ್ರ ವಿರೋಧ ಅಂತ ಅಷ್ಟೇ ಆಗಿದ್ದು, ಪರ ಅಂತ ಇಲ್ಲ. ಒಳ್ಳೆ ವ್ಯಕ್ತಿ, ಒಳ್ಳೇದು ಮಾಡ್ತಾರೆ. ಈಗ ಅವರಿಂದ ಏನಾದ್ರು ಒಂದು ಅನ್ಯಾಯ ಆಗಿದೆ ಅಂದರೆ ಅದನ್ನು ಸರಿಪಡಿಸೋಂತ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಡೆವಿಲ್ ಸಿನಿಮಾಗೆ ಪ್ರೊಡ್ಯೂಸರ್ ನಿಮ್ಮ ಜೊತೆಗೆ ಮಾತಾಡಿದ್ರ? ಮತ್ತು ಇನ್ನೊಬ್ಬರು ನಿಮ್ಮ ಪ್ರೊಡ್ಯೂಸರ್ ಯಾರೋ ಹೋಗಿ ದುಡ್ಡು ಕೊಟ್ಟು ಬರೋಕ್ಕೆ ಹೋದಾಗ, ಅಡ್ವಾನ್ಸ್ ಕೊಡೋಕೆ ಹೋದಾಗ ಜೊತೆಗೆ ಹೋಗಿದ್ರಿ ಅಂತ ಹೇಳಿದ್ರಿ. ನಮ್ಮ ಚಾನಲ್ ಮೂಲಕ ಹಂಚ್ಕೊಳ್ಳೋದಾದ್ರೆ ಯಾರು ಆ ಪ್ರೊಡ್ಯೂಸರು, ಎಷ್ಟು ಅಡ್ವಾನ್ಸ್ ಅಂತ? ನನ್ನ ಫ್ರೆಂಡು ರಮೇಶ್ ಪಿಳ್ಳೆ ಅಂತ ಮಡ್ರಾಸ್ ಪ್ರೊಡ್ಯೂಸರು. ಅವ್ರು ಒಳ್ಳೇದಾಗುತ್ತೆ, ತೊಂದರೆ ಇಲ್ಲ. ಇವಾಗ ದರ್ಶನ್ ಡೆವಿಲ್ ಮಾಡಿದ್ದಾರೆ, ಅವ್ರು ಒಂದು ಶೆಡ್ಯೂಲ್ ಮಾಡಿದ್ದಾರೆ. ನಿರ್ಮಾಪಕರು ಒಂಚೂರು ಇವಾಗ ತೊಂದರೆ ಆಗ್ಬೋದು. ದರ್ಶನ್ ಮಮ್ಮ ಸಹಕರಿಸ್ತಾರೆ. ಇವತ್ತೇನು ಅನ್ಕೊಂಡು ಅದಕ್ಕಿಂತ 1.5 ಜಾಸ್ತಿ ಎಕ್ಸ್ಪೆಕ್ಟೇಷನ್ ಸಿನಿಮಾ ಇರ್ತದೆ, ಅಷ್ಟು ಮಾತ್ರ ಗ್ಯಾರಂಟಿ. ಥ್ಯಾಂಕ್ ಯು. ಇದಿಷ್ಟು ಕೆ ಮಂಜು ಸರ್ ಮಾತುಗಳಾಗಿತ್ತು. ಆರೋಪಿ ಅಷ್ಟೇ ದರ್ಶನ್ ಅವರು ಜೈಲಿಂದ ಹೊರಗಡೆ ಬಂದಮೇಲೆ ಈ ಜನಪ್ರಿಯತೆ ಏನಿದೆಯಲ್ಲ ಇದು ಡಬಲ್ ಆಗುತ್ತೆ. ಅವರು ಆರೋಪ ಮುಕ್ತರಾಗಿ ಬರಬೇಕು, ಡೆವಿಲ್ ಸಿನಿಮಾನು ಕೂಡ ಚೆನ್ನಾಗಾಗಬೇಕು, ಜೊತೆಗೆ ನನ್ನ ಸ್ನೇಹಿತರ ಸಿನಿಮಾಗಳು ಕೂಡ ಚೆನ್ನಾಗಾಗಬೇಕು ಅನ್ನೋಂಥದ್ದು ಅವ್ರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.